ಜೈಸಲ್ಮರ್ನಲ್ಲೇ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಅಂತ ಇದು. ಬಿಕಾಸ್ ಇದು ಅಷ್ಟು ಚೆನ್ನಾಗಿದೆ ಅಂತ ಇಲ್ಲೆಲ್ಲ ಜಾಸ್ತಿ ಬರೋದೇ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋದಕ್ಕೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ. ಆಮೇಲೆ ಇದನ್ನು ಬಡಾಬಾಗ್ ಅಂತಾರೆ. ಬಡಾಬಾಗ್ ಅಂದರೆ ಬಿಗ್ ಗಾರ್ಡನ್ ಅಂತ. ಅಂದರೆ ರಾಯಲ್ ಫ್ಯಾಮಿಲೀಸಲ್ಲಿ ಒಬ್ಬೊಬ್ಬರು ಮದುವೆ ಆದಾಗಲೂ ಒಬ್ಬೊಬ್ಬರು ಹುಟ್ಟಿದಾಗ್ಲೂ ಒಂದೊಂದು ಛತ್ರಿಗಳನ್ನ ಕ್ರಿಯೇಟ್ ಮಾಡ್ತಾರಂತೆ. ಈ ಥರ ಅವ್ರವ್ರ ಹೆಸರಲ್ಲಿ ಒಂದೊಂದು ಛತ್ರಿ ಮಾಡ್ತಾರಂತೆ. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಮತ್ತು ಹುಟ್ಟಿದಾಗ, ಮದುವೆ ಆದಾಗ. ಸಖತ್ ದೊಡ್ಡದಾಗಿದೆ ಇದು. ತುಂಬ ಇನ್ನು ಆ ಕಡೆ ಎಲ್ಲ ಇದೆ, ಬಟ್ ಬಿಸಿಲಲ್ಲಿ ಹೋಗೋದು ಕಷ್ಟ. ನಾವು ಇಲ್ಲಿಲ್ಲೇ ಫೋಟೋಗ್ರಫಿ ಮಾಡ್ಕೊಳ್ಳೋಣ. ಬಟ್ ನೋಡೋಕೆ ಸಖತ್ತಾಗಿದೆ ವ್ಯೂಗೆಲ್ಲ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ರೆಸ್ಟೋರೆಂಟ್. ಒಳ್ಳೆ ರೆಸ್ಟೋರೆಂಟ್ ಸಿಕ್ತಪ್ಪ. ಅಟ್ಲೀಸ್ಟು ಮಲ್ಟಿ ಕಸಿನು ವೆಜ್ ನಾನ್ ವೆಜ್ ಎರಡೂ ಸಿಕ್ತು. ನಾವು ಮನೆ ಬಿಟ್ಟಾಗಿಂದ ನಮಗೆ ಒಂದು ನಾನ್ ವೆಜ್ ಹೋಟೆಲ್ ಸಿಕ್ಕಿರಲಿಲ್ಲ. ಪೂರಾ ಕಂಪ್ಲೀಟ್ ರಾಜಸ್ಥಾನಲ್ಲಿ ಒಂದೇ ಒಂದು ನಾನ್ ವೆಜ್ ಹೋಟೆಲ್ ಸಿಕ್ಕಿಲ್ಲ ನಮಗೆ. ನಾನ್ ವೆಜ್ಜು ಮತ್ತು ಉಪ್ಪು ಖಾರ ಪ್ರಾಪರಾಗಿ ತಿಂದು ಆಲ್ಮೋಸ್ಟ್ 15 ದಿನದ ಮೇಲೆ ಹೋಗಿತ್ತು. ಸೊ ಅಟ್ ಲಾಸ್ಟ್ ಒಂದು ನಾನ್ ವೆಜ್ ಹೋಟೆಲ್ ಸಿಕ್ತು, ನೋಡೋಣ ಅಂತ ಬಂದ್ವಿ. ಈಗ ನಾವು ಹಾಟ್ ಆ್ಯಂಡ್ ಸೋರ್ ಚಿಕನ್ ಸೂಪ್ ಆರ್ಡ್ರ್ ಮಾಡಿದ್ವಿ, 200 ರೂಪಾಯಿ ಅಂತೆ. ಆಮೇಲೆ ಗ್ರಿಲ್ ಚಿಕನ್ನು ಕೇಳಿದ್ವಿ, ಇಲ್ಲ ಅಂದ್ಬಿಟ್ರು. 450 ರೂಪಾಯಿ ಇದೆ. ಅದಕ್ಕೆ ತಂದೂರಿ ಚಿಕನ್ ಆರ್ಡ್ರ್ ಮಾಡಿದ್ದೀವಿ, ಅದು 400 ರೂಪಾಯಿ ಇದೆ ಹಾಫ್ ಚಿಕನ್ಗೆ. ಫುಲ್ಗೆ 750 ಇದೆ. ಅದು ಬಿಟ್ಟರೆ ಚಿಕನ್ ಬಿರಿಯಾನಿ 500 ರೂಪಾಯಿ ಅಂತೆ. ಚಿಕನ್ ಬಿರಿಯಾನಿ 430 ರುಪೀಸು, ಮಟನ್ ಬಿರಿಯಾನಿ 550 ರುಪೀಸು. ಸೊ ನಾವು ಚಿಕನ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಚಿಕನ್ ಫ್ರೈಡ್ ರೈಸು ಆಮೇಲೆ ಬೇಕಾದ್ರೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅದು ಬಿಟ್ಟು ಅಷ್ಟೇ ಅಲ್ವಾ, ಸೋಫಾರ್ ಅಷ್ಟು ಆರ್ಡ್ರ್ ಮಾಡಿದ್ದೀವಿ. ನೋಡೋಣ. ನಮಗಂತೂ ಬಾಯೆಲ್ಲ ಫುಲ್ ಕೆಟ್ಟೋಗಿದೆ. ಒಂಥರ ಬಾಯೆಲ್ಲ ಫುಲ್ ಒಂಥರ ಏನಂತಾರೆ ಅದನ್ನು, ಕಸರೆ ಥರ ಆಗ್ಬಿಟ್ಟಿದೆ. ಕೆಟ್ಟೋಗಿದೆ ಬಾಯೆಲ್ಲ. ಸೊ ನಾನ್ ವೆಜ್ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಂದಿರೋದು. ತಿನ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಸೊ ವಿಲ್ ಸಿ, ವೆಯ್ಟ್ ಆ್ಯಂಡ್ ವಾಚ್. ಇಲ್ಲಿ ರಾಜಸ್ಥಾನ ಇಲ್ಲಿ ಯಾವ ಥರ ಇರುತ್ತೆ ಫುಡ್ಡು, ನಾನ್ ವೆಜ್ ಫುಡ್ಡು ಅಂತ. ಬಿಕಾಸ್ ನಾವು ಇಲ್ಲಿ ಬಂದಾಗಿಂದ ನಾನ್ ವೆಜ್ ಫುಡ್ ತಿಂದೇ ಇಲ್ಲ ಈ ಯೂಸ್ ಮಾಡೋ ಥರ ಸ್ಟೈಲಲ್ಲಿ. ಸೊ ತಿನ್ಬಿಟ್ಟು ಹೇಳ್ತೀನಿ ನಾನ್ ವೆಜ್ ಫುಡ್ ಹೆಂಗಿರುತ್ತೆ ಅಂತ. ವೆಯ್ಟ್ ಆ್ಯಂಡ್ ವಾಚ್. ನೋಡಿ, ಇಲ್ಲಿ ಥಾಲಿ ಆರ್ಡ್ರ್ ಮಾಡೋಣ ಅಂದರೆ ನಾನ್ ವೆಜ್ ಥಾಲಿ 950 ರೂಪಾಯಿ ಅಂತೆ. ಏನಕ್ಕೆ? ಚಿಕನ್ ಕರಿ, ಮಟನ್ ಕರಿ, ದಾಲು, ಲಚ್ನಾ ಪರಾತ ಅಂತ, ಲಚ್ಚಾ ಪರಾತ 2 ಪೀಸು, ರೈಸು, ಬಟರ್ ಮಿಲ್ಕು, ಪಾಪಡು, ಗುಲಾಬ್ ಜಾಮೂನು. ಇಷ್ಟಕ್ಕೆ 950 ರೂಪಾಯಿ ಅಂತೆ. ವೆಜ್ ಥಾಲಿ ಏನಿದೆ ಅಲ್ಲಿ, ದಾಲು, ಕಡಾಯಿ ಪನ್ನೀರು, ಗುಟ್ಟಾ ಕರಿ, ಪಾಪಡು, ಮಂಗೋಡಿ, ಲಚ್ಚಾ ಪರಾತ 2 ಪೀಸಸ್, ರೈಸು, ಪಾಪಡು, ಕರಡು, ಪಾಪಡು, ಗುಲಾಬ್ ಜಾಮೂನು. ಇಷ್ಟಕ್ಕೆ 750 ರೂಪಾಯಿ ಅಂತೆ. ಥಾಲಿ ಅಂತೂ ಹೆವಿ ಆಯಿತು ಅಲ್ಲ. ಪ್ರಾಪರಾಗಿ ಈ ಖಾರ, ಈ ಮೆಣಸು, ಸ್ವಲ್ಪ ಸ್ಪೈಸಿ ತಿಂದು ಎಷ್ಟೋ ದಿನ ಆಗಿಬಿಟ್ಟಿತ್ತು. ಇದು ಬಾಯಿಗಡೆ ಹೋಗ್ತಾ ಇದ್ರೆ ನಾಲ್ಗೆಗೆ ಒಂಥರ ಮಜಾ ಕೊಡ್ತಾಯಿದೆ. ಎಲ್ಲ ಫುಡ್ಡು ಚೆನ್ನಾಗಿತ್ತು. ನೀವು ಏನೇ ಹೇಳಿ, ನಮ್ಮ ಫುಡ್ಡಲ್ಲಿರೋ ಈ ನಾನ್ ವೆಜಲ್ಲಿರೋ ಮೆಣಸು, ಖಾರ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಅವೆಲ್ಲ ಬಾಡಿಗೆ ಹೋದ್ರೇ ನಮ್ಗೊಂಥರ ಹೆಲ್ತಿ, ಸ್ಟ್ರೆಂತು, ಪವರು. ಇಲ್ಲ ಅಂದರೆ ತರಕಾರಿ ತಿನ್ಕೊಂಡು ನಮ್ಮ ಕೈ ಜೀವನ ಮಾಡೋದು ಕಷ್ಟ. ಓಹ್, ಕೋಲ್ಡ್ ಕಡಿಮೆ ಆಗೋಯ್ತು, ವಾಯ್ಸ್ ಎಲ್ಲ ಕ್ಲಿಯರ್ ಆಗೋಯ್ತು. ಸ್ಟಿಕ್ಕಿ ಅದು ನಿಖಿತ ಆಲ್ಮೋಸ್ಟ್ 3 ದಿನದಿಂದ ವಾಯ್ಸೇ ಬರ್ತಾ ಇರಲಿಲ್ಲ. ಇವತ್ತು ವಾಯ್ಸ್ ಬರ್ತಾಯಿದೆ. ನೋಡೋದಕ್ಕೆ ಒಬ್ಬೊಬ್ಬರಿಗೆ 150 ರೂಪಾಯಿ. ಅಂಥದ್ದು ಏನಿದೆ ಅಲ್ಲಿ ನೋಡಬೇಕು. ಬಡಾಬಾಗ್ ಅಂದರೆ ಏನು ಜೈಲ? ಒಂಥರ ಮಾನ್ಯುಮೆಂಟ್ಸ್ ಥರ ಇದೆ, ಎಲ್ಲ ಹಾಳಾಗಿರೋದು. ರೆಸ್ಟೋರೆಂಟು ನೋಡೋಣ ಹೆಂಗಿರುತ್ತೆ, ಏನಿದೆ, ಹೆಂಗಿದೆ. आसपास एक बंदा भी नहीं। टिकट वाला हाँ, ಚೆನ್ನಾಗಿದೆ ಮಾನ್ಯುಮೆಂಟ್ಸ್. ಏನೋ ಒಂಥರ ಒಂದು ಹಳೆ ಯುಗಾನಿಕಿ ಒಕ್ಕೂರು ಫಿಲಮು ಒಂದು ಬಂದಿತ್ತು, ಅದರಲ್ಲಿ ಇದೇ ಥರ ಇದ್ದಿದ್ದು. ಯಾವುದೋ ಒಂಥರ ಹಿಸ್ಟ್ರಿ ಪ್ಲೇಸ್ ಥರ ಸಖತ್ತಾಗಿದೆ ನೋಡೋದು ಮಾನ್ಯುಮೆಂಟ್ಸು. ಬಟ್ ಎಲ್ಲ ಫುಲ್ಲು ಬಿದ್ದೋಗುತ್ತೆ, ಯಾರೂ ಇಲ್ಲ, ಒಂಥರ ಪಾಡು ಬಿದ್ದಿರೋ ಥರ.
ಓಹೋ, ಇವೆಲ್ಲ ಸಮಾಧಿಗಳಂತಮ್ಮ ತಾಯಿ ನೋಡಿ. ಬಟ್ ಆದರೂ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ವಾವ್, ಸಖತ್ತಾಗಿ ಬರುತ್ತೆ ವೀಡಿಯೋಸಲ್ಲಿ, ಫೋಟೋಸ್ ಎಲ್ಲ ಅಲ್ಲ. ಬಡಾಬಾಗ್ ಇದೆಲ್ಲ ಒಂದೊಂದು ರಾಜರು ರಾಣಿಗಳು ಅವರು ಇವರು ಇರ್ತಾರಲ್ಲ, ಅವ್ರುಗಳ್ದೆಲ್ಲ ಸಮಾಧಿಗಳಿದು. ಸಮಾಧಿಗಳು ಇಷ್ಟು ಚೆನ್ನಾಗಿ ಕಟ್ಸ್ಕೊಂಡವ್ರ. ದುಡ್ಡಿತ್ತು, ರಾಜರು ಕಟ್ಸ್ಕೊಂಡವ್ರೆ. ये सब क्या है भैया? ओ, रॉयल फैमिली के टिकट ले. बैंगलोर से कर्नाटका. ಜೈಸಲ್ಮರ್ನಲ್ಲೇ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಅಂತ ಇದು. ಬಿಕಾಸ್ ಇದು ಅಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಜಾಸ್ತಿ ಬರೋದೇ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡೋದಕ್ಕೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ. ಆಮೇಲೆ ಇದನ್ನು ಬಡಾಬಾಗ್ ಅಂತಾರೆ. ಬಡಾಬಾಗ್ ಅಂದರೆ ಬಿಗ್ ಗಾರ್ಡನ್ ಅಂತ. ಅಂದರೆ ರಾಯಲ್ ಫ್ಯಾಮಿಲೀಸಲ್ಲಿ ಒಬ್ಬೊಬ್ಬರು ಮದುವೆ ಆದಾಗಲೂ ಒಬ್ಬೊಬ್ಬರು ಹುಟ್ಟಿದಾಗ್ಲೂ ಒಂದೊಂದು ಛತ್ರಿಗಳನ್ನ ಕ್ರಿಯೇಟ್ ಮಾಡ್ತಾರಂತೆ. ಈ ಥರ ಅವ್ರವ್ರ ಹೆಸರಲ್ಲಿ ಒಂದೊಂದು ಛತ್ರಿ ಮಾಡ್ತಾರಂತೆ. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಮತ್ತು ಹುಟ್ಟಿದಾಗ, ಮದುವೆ ಆದಾಗ. ಸಖತ್ ದೊಡ್ಡದಾಗಿದೆ ಇದು. ತುಂಬ ಇನ್ನು ಆ ಕಡೆ ಎಲ್ಲ ಇದೆ. ಬಟ್ ಬಿಸಿಲಲ್ಲಿ ಹೋಗೋದು ಕಷ್ಟ. ನಾವು ಇಲ್ಲಿಲ್ಲೇ ಫೋಟೋಗ್ರಫಿ ಮಾಡ್ಕೊಳೋದು. ಬಟ್ ನೋಡೋಕೆ ಸಖತ್ತಾಗಿದೆ ವ್ಯೂಗೆಲ್ಲ. ಸೊ ನಮ್ಮದು ಆಲ್ಮೋಸ್ಟ್ ಒಂದು 20 days ಜರ್ನಿ. ನಿನ್ನೆಗೆ ಲಾಸ್ಟ್ ಡೆಸ್ಟಿನೇಷನ್ ಇತ್ತು ಜೈಸಲ್ಮರು. ಅಲ್ಲಿಂದ ಚೆಕ್ಔಟ್ ಮಾಡಿ ಒಂದು 5 ಗಂಟೆಗೆ ಟ್ರೈನ್ ಇದ್ದಿದ್ದು 7 ಗಂಟೆಗೆ. 7 ಗಂಟೆಗೆ ನೆನ್ನೆ ಟ್ರೈನ್ ಹತ್ತಿದ್ದಕ್ಕೆ ಈಗ 7:30 ಆಗಿದೆ. ಆಲ್ಮೋಸ್ಟ್ ದಬ್ಳ ಅಂತ. ಇಲ್ಲಿಂದ ಓಲ್ಡ್ ಡೆಲ್ಲಿಗೆ ಇನ್ನೊಂದು 200 ಕಿಲೋಮೀಟ್ರ್ ಇದೆ ಸ್ಟೇಷನ್ನು. ಸೊ ಓಲ್ಡ್ ಡೆಲ್ಲಿಗೆ ಮತ್ತೆ ಹೋಗಿ ಅಲ್ಲಿ ರಾತ್ರಿ 10 ಗಂಟೆಗೆ ಟ್ರೈನ್ ಇದೆ. ಅಲ್ಲಿವರೆಗೂ ಒಂದು 12 hours ವೆಯ್ಟ್ ಮಾಡಬೇಕು. ಸೊ ಎಂಟೈರ್ ಜರ್ನಿ ಒಂಥರ ತುಂಬ ಚೆನ್ನಾಗಿತ್ತು. ಐ ಮೀನ್ ಗುಡ್ ಥಿಂಗ್ಸ್ ಇತ್ತು, ಬ್ಯಾಡ್ ಥಿಂಗ್ಸ್ ಇತ್ತು. ಗುಡ್ ಎಕ್ಸ್ಪೀರಿಯನ್ಸಸ್, ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಗುಡ್ ಪೀಪಲ್, ಬ್ಯಾಡ್ ಪೀಪಲ್, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಇಲ್ಲಿ ನೋಡಿ ಇಷ್ಟಿಷ್ಟಿದ್ದಾರೆ ಬಸ್ತಿಗಳು, ಸ್ಲಮ್ಮು. ಅದರಲ್ಲೇ 2nd ಫ್ಲೋರು, 3rd ಫ್ಲೋರು. ಹೆಂಗೆ ಜೀವನ ಮಾಡ್ತಾರಪ್ಪ ನೋಡಿ. ಇದು ಒಳ್ಳೆ ಬೆಂಕಿ ಪಟ್ಟಣ ಇದ್ದಂಗಿದೆ ಮನೆಗಳು. ಅದರಲ್ಲೇ ಜೀವನ ಮಾಡ್ತಾ ಇರ್ತದೆ. ಇದ್ರ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕು. ಅದ್ರ ಮೇಲೆ ಏನು ಮೋಸ್ಟ್ಲಿ ಟ್ರೈನ್ ಹೋಗಲ್ಲ ಅನ್ಸುತ್ತಲ್ಲ, ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಯಾವಾಗಲೂ. ಅದ್ಮೇಲೆ ಟ್ರೈನ್ ಹೋಗಲ್ಲ ಅನಿಸುತ್ತೆ. ರೈಲ್ವೆ ಟ್ರ್ಯಾಕು ಪಕ್ಕದಲ್ಲೇ ಮನೆಗಳು. ಡೆಲ್ಲಿ ಹೆಂಗಿದೆ. ಇಲ್ಲಿಂದ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಕೆಲವರು, ತುಂಬ ಜನ. ನಮ್ಮ ಬೆಂಗಳೂರು ಬಗ್ಗೆ ಮಾತಾಡೋರಿಗೆ ಇದನ್ನು ತೋರಿಸಿ ಹೇಳಿ, ನೋಡಿ ನಿಮ್ಮ ಡೆಲ್ಲಿ ಹಿಂಗಿದೆ ಅಂತ. ಚಾಂದಿನಿ ಚೌಕ್ ಬಗ್ಗೆ ತುಂಬ ಜನ ಹೇಳಿದರು ಅಲ್ಲಿ ಫುಡ್ ಟ್ರೈ ಮಾಡಬೇಕು ಅಂತ. ಇದುವರೆಗೂ ಇದೇ ಟ್ರಿಪ್ಪಲ್ಲಿ 3 ಸಲ ಬಂದಿದ್ದೀನಿ, 4ನೇ ಸಲ. ಸೊ ಫೈನಲಿ ಒಂದು 12 hours ಟೈಮ್ ಇರೋದ್ರಿಂದ ಸ್ಟೇಷನಲ್ಲೇ ಬ್ಯಾಗೆಲ್ಲ ಇಟ್ಬಿಟ್ಟು ಕ್ಲಾಕ್ ರೂಮಲ್ಲಿ ಈಗ ಚಾಂದಿನಿ ಚೌಕ್ ಹೋಗಿ ಅಲ್ಲಿ ಫುಡ್ ಟ್ರೈ ಮಾಡಬೇಕು ಅಂತ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ. ಒಂದು ಒಳ್ಳೆ ಬಿರಿಯಾನಿ ಟ್ರೈ ಮಾಡಬೇಕು. ಬಿರಿಯಾನಿ ಟ್ರೈ ಮಾಡಿಬಿಟ್ಟು ಆಮೇಲೆ ನೋಡೋಣ ನೆಕ್ಸ್ಟ್ ಏನು ಟ್ರೈ ಸಿಗುತ್ತೆ ಅಂತ. ಬಟ್ ಇದು ಸ್ಟೇಷನ್ ರೋಡು ಆಲ್ರೆಡಿ ನೋಡಿರ್ತಾರೆ ಪ್ರಿವಿಯಸ್ ವೀಡಿಯೋನಲ್ಲಿ ಫಸ್ಟ್ ಟೈಮ್ ಬಂದಾಗ ಅಲ್ಲಿ. ಸೊ ಫೈನಲಿ ವಿ ಆರ್ ಹಿಯರ್ ಚಾಂದಿನಿ ಚೌಕ್. ಒಳ್ಳೆ ಚಿಕ್ಕಪೇಟೆ ಇದ್ದಂಗಿದೆ. 9 ಸರ್ಕಲ್ ಇದು. ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಒಳಗಡೆ ಪೂರ್ತಿ ಚಾಂದಿನಿ ಚೌಕ್ ಮಾರ್ಕೆಟ್ಸೇ ಅಂತೆ. ಸೊ ಹೇಗಿದೆ ನೋಡೋಣ ಹೊರಗಡೆ ಹೋಗಿ. ಫಸ್ಟ್ ಶಾಪಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಪಾವ್ ಭಾಜಿ ಮತ್ತು ಮೊಮೋಸ್ ಇದೆ ಅಂತ ಇಲ್ಲಿ. ಮ್ಯಾಂಗೋ ಲಸ್ಸಿ ತೊಗೋತಾ ಇದ್ದೀನಿ. ಮತ್ತು ಅವಳು ಪಾವ್ ಭಾಜಿ ತೊಗೊತಾಳೆ, ಪಾವ್ ಭಾಜಿ ಅಂತೀನಿ, ಮೊಮೋಸ್ ತೊಗೋತಾಳೆ.
ನಮ್ಮ ಹುಡುಗಿಗೆ ಒಳ್ಳೆ ಫುಡ್ಡೆಲ್ಲ ಇಷ್ಟ ಆಗಲ್ಲ, ಅವೆಲ್ಲ ಸಗಣಿ ತಿಂದ್ರೆ ಇಷ್ಟ ಆಗೋದು. ಸಗಣಿ ಕೊಟ್ಟರೆ ಒಂದು ಚೆನ್ನಾಗಿ ತಿಂತಾರೆ. ಅದೇ ಒಳ್ಳೆ ಫುಡ್ ತಿನ್ನೆ ಇದನ್ನು ಕೊಟ್ಟು ಅಂತ ಕೊಟ್ಟರೆ ಯಾಕಂತಾರೆ. ಏನು ಮಾಡೋದು ಈಗಿನ ಕಾಲದಲ್ಲ ಹಂಗೇನೆ ನೋಡಿ. ಆ ಮೋಮೋಸ್ ಅಂತ ಯಾವುದೋ ಚೈನೀಸು ಯಾವುದದು ಕೊರಿಯನ್ ಫುಡ್, ಅದು ಚೈನೀಸ್ ಫುಡ್ಡು ಅದೇ ಅವ್ರಿಗೆ ಇಷ್ಟ. ಯಾವುದೋ ಒಂದು ನೇಪಾಳಿ ಫುಡ್ಡು ಇದೇ ಬೇಕಂತೆ, ಒಳ್ಳೆ ಫುಡ್ ಬೇಡವಂತ ಅವ್ರಿಗೆ. ಮೋಮೋಸ್ ಓಕೆ ಆಗಿತ್ತು, ಬಟ್ ಮ್ಯಾಂಗೋ ಲಸ್ಸಿ ತಗೊಂಡೆ. ಲಸ್ಸಿ ಅಷ್ಟು ಚೆನ್ನಾಗಿರಲಿಲ್ಲ, ಫುಲ್ ಹುಳಿ ಇದೆ. ಮೋಮೋಸ್ ಇದಕ್ಕಿಂತ ಬೆಸ್ಟ್ ಮೋಮೋಸ್ ನಮ್ಮ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ನಮ್ಮ ಚಿಕ್ಕಪೇಟೆ ಆರ್ವಿ ರೋಡ್ ಇಲ್ವಾ, ಅದೇ ಥರನೇ ಬಟ್ಟೆಗಳು, ಎಲೆಕ್ಟ್ರಾನಿಕ್ಸು, ಗ್ಯಾಜೆಟ್ಸು ಎಲ್ಲ ಹೋಲ್ಸೇಲ್ ಶಾಪ್ಸ್ ಇಲ್ಲಿರೋದು. ಅಲ್ಲಿ ಹೆಂಗೆ ನಮ್ಮ ಚಿಕ್ಕಪೇಟೆ ಆರ್ವಿ ರೋಡು ಅದೇ ಥರ ಇಲ್ಲಿ. ಟ್ರೈ ಮಾಡಿ ಯಾವ್ದು ಬೇಕು. ಬಾದಾಮ್ ಮಿಲ್ಕು, ಮಟ್ಕಾ ರಬ್ಡಿ, ಟಿಲ್ಲಿ ಕುಲ್ಫಿ ಅಂತ, ಮ್ಯಾಂಗೋ, ಜಾಮೂನು, ಆರೆಂಜು, ಪಾನ್, ಕೇಸರ್, ರಬ್ಡಿ, ಪಿಸ್ತಾ, ಅಷ್ಟು ಫ್ಲೇವರ್ಸ್ ಇದೆ. ನೋಡಿ ಡಿಪ್ ಮಾಡಿ ಕೊಡ್ತಾರೆ. ಏನದು ಚೆನ್ನಾಗಿದೆ, ಪ್ರೆಸೆಂಟೇಬಲ್ ಅಲ್ಲ. ಹೆಂಗಿದೆ? ಕುಲ್ಫಿ ಚೆನ್ನಾಗಿತ್ತು ಆ್ಯಕ್ಚುಲಿ, ಒಂಥರ ಡಿಫ್ರೆಂಟ್ ಆಗಿತ್ತು. ನೆಕ್ಸ್ಟು ಬಾದಾಮಿ ಟ್ರೈ ಮಾಡೋಣ ಅಂದ್ಬಿಟ್ಟು. ಚಿಯರ್ಸ್. ಸಖತ್ ತಿಕ್ಕಾಗಿದೆ. ಆಮೇಲೆ ಬಾದಾಮ್ ಕೂಡ ಅಷ್ಟೇ ತುಂಬ ಫುಲ್ ಫ್ಲೇವರ್ಫುಲ್ಲು, ಫುಲ್ ಬಾದಾಮಿ ತೂರ್ಸ್ಬಿಟ್ಟಿದೆ. ಈ ಟ್ರಿಪ್ ಪೂರ್ತಿ ಇವ್ರಿಗೆ ಏನೇನು ಆಸೆಗಳಿತ್ತು, ಬೈಕೆಗಳಿತ್ತು ಎಲ್ಲ ತೀರ್ಸೋದೇ ಆಗೋಯ್ತು. ಇದೊಂದನ್ನು ಹೋಗ್ಬೇಕು ಅಂತಿದ್ಲು, ಹೇಳಿದ್ಲು. ರಿಕ್ಷಾವಾಲ ಈ ಥರ ಸೈಕ್ಲಿಂಗ್ ಮಾಡ್ತಾ ಇರ್ತಾರಲ್ವ, ಅದರೊಳಗಡೆ ಹೋಗ್ಬೇಕು ಅಂತಿತ್ತು. ಇವಾಗ ನೋಡಿ ಡೆಲ್ಲಿಗೆ ಬಂದ್ಬಿಟ್ಟು ಅದನ್ನು ತೀರಿಸ್ಬಿಟ್ಟೆ. ಇನ್ನೇನು ಬಾಕಿ ಇದೆಯಾ ಹೇಳ್ಬಿಡು, ಅದು ತೀರಿಸ್ಬಿಡೋದು ಬೇಕಾರೆ. ಇನ್ನೇನಾರು ಬೈಕೆ ಬಾಕಿ ಇದೆಯಾ? ಅದೇ ಒಂದು ವರ್ಷಕ್ಕೆ ಸಾಕಾಗೋಯ್ತಾ, ಎಲ್ಲ ತೀರಿಸ್ಬಿಟ್ಟೆ, ಇನ್ನೇನು ಕೇಳ್ಬೇಡಕ್ಕೆ ಹೋಗ್ತಾ ಮುಗೀತು ಅಂತ. ಹಂಗಲ್ಲ. ಈ ಯಾವುದು ಮೂವಿ ಅಮೃತ ಅಲ್ಲೇ, ಆ ಮೂವಿನಲ್ಲಿ ಅವ್ರು ಇದು ಮಾಡ್ತಾನಲ್ಲ, ಅವನ ಹೆಸರು ಧ್ಯಾನ್ ಅಂತ ಅವನ ಹೆಸರು. ಅವನ ಹೆಂಡತಿ ಸಾಯ್ತಾ ಇರ್ತಾಳೆ ಕಣ್ರಿ, ನಾನು ಬದುಕಿದ್ದೀನಿ. ಅವನ ಹೆಂಡತಿಗೋಸ್ಕರ ಅವನು ತಾಜ್ ಮಹಲ್ ತೋರಿಸ್ತಾನೆ, ಡೆಲ್ಲಿ ತೋರಿಸ್ತಾನೆ, ಹಿಮಾಚಲ್ ತೋರಿಸ್ತಾನೆ, ಮನಾಲಿ ತೋರಿಸ್ತಾನೆ, ಎಲ್ಲ ತೋರಿಸ್ಬಿಟ್ಟು ಪಾಪ ಅವಳ ಆಸೆನೆಲ್ಲ ತೀರಿಸ್ತಾ ಇರ್ತಾನೆ. ಅದೇ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅವಳಿಗೇನು ಆಸೆ ಇತ್ತು ಇದರಲ್ಲಿ ಕೇದಾರ್ನಾಥ್ ಹೋಗ್ಬೇಕು ಅಂದರೆ ಇನ್ನೊಂದೆರಡು ವಾರ ಸತ್ತೋಗ್ಬಿಡ್ತಾಳೆ ನನ್ನ ಹೆಂಡತಿ, ಹೋಗ್ಬಿಟ್ಟು ಒಂದು ರೌಂಡಿಂಗ್ ಹಾಕಿಸ್ಕೊಂಡು ಕರ್ಕೊಂಬರೋಣ ಅಂತ ಹೇಳ್ತಾ ಇರೋದು. ಕೇದಾರ್ನಾಥ್ ತೋರಿಸ್ದೆ. ಕೇದಾರ್ನಾಥಲ್ಲಿ 2 मिनट रुक जाओ, पानी पी लो. ओके, आप पियोगे तो पी लो पानी. ನೀರು ಕುಡಿತೀಯಾ? ಅಲ್ಲೋಗಿ ಬಾಕಿಸ್ಕೊಂಡು ಇನ್ನೇನಾದ್ರು ಆಸೆ ಇದೆಯಾ? ಭಾಷೆ ಬಾಕಿ ಇದೆಯಾ ಹೇಳ್ಬಿಡಮ್ಮ. ಹೋಗೋಷ್ಟರಲ್ಲಿ ಅದು ತೀರಿಸ್ಬಿಡ್ತೀನಿ. ಎಲ್ಲಿಗೆ ಹೋಗೋಷ್ಟೊತ್ತಿಗೆ? ಬೆಂಗಳೂರು ಹೋಗೋಷ್ಟರಲ್ಲಿ. ನೋಡಿ ಎಂಥ ಒಳ್ಳೆ ಗಂಡನ ಪಡ್ಕೊಂಡಿದ್ದಾಳೆ ನಮ್ಮ ನಿಖಿತಾ. ಒಂದೊಂದು ಆಸೆನೂ ಪೂರೈಸ್ಕೊಂಡು ಬಂದಿದ್ದೀನಿ ಈ ಟ್ರಿಪ್ಪಲ್ಲಿ. ಪಾಪ ಕಷ್ಟ ಇದೆ ಬಿಸಿಲಲ್ಲಿ ಈ ಥರ ಸೈಕ್ಲಿಂಗ್ ಮಾಡೋದಲ್ಲ, ನಡಿಬೇಕಂದ್ರೆ ಕಷ್ಟ. ಪಾಪ ಅವ್ರು ಈ ಥರ ಸೈಕ್ಲಿಂಗ್ ಮಾಡ್ಕೊಂಡು ಕುಣಿಸ್ಕೊಂಡು ಹೋಗ್ಬೇಕಂದ್ರೆ
ರಕ್ಕೋದು ಪೂರಿ 60 ರೂಪಾಯಿ ಅಂದಿದ್ರು. ನಾನು 100 ರೂಪಾಯಿ ಇಟ್ಕೊಂಡು ಕೊಟ್ಬಿಟ್ಟೆ. 100 ರೂಪಾಯಿ ನೀವೇ ಇಟ್ಕೊಳ್ಳಿ ಅಂತ. ಪಾಪ ಬಿಸಿಲಲ್ಲಿ ಕಷ್ಟ ಬೀಳ್ತಿದ್ದಾರೆ, ಅಂಥವ್ರಿಗೆ ಕೊಡೋಣ ಕಾಸನ್ನ ಅಲ್ವಾ? ಹಾಂ, ಗಂಡಗುಂಡಿ ಮಾಡ್ತಾರೆ ನನ್ನ ಮಕ್ಕಳು, ಕಳ್ಳನ ಮಕ್ಕಳು, ಅಂಥವ್ರಿಗೆ ಕೊಡಬಾರ್ದು. ಕಷ್ಟ ಬೀಳ್ತಿದ್ದಾರೆ ಬಿಸಿಲಲ್ಲಿ. ಸ್ಟೇಷನ್ಗೆ ಒಂದು ಲಾಸ್ಟ್ ಗುಡ್ ಬಾಯ್ ಹೇಳ್ಬಿಡೋಣ. ಬಿಕಾಸ್ ಈ ಟ್ರಿಪ್ಗೆ ಲಾಸ್ಟು ಮುಗಿದ ಕತೆ, ಮತ್ತೆ ಬರೋಲ್ಲ. ನೆಕ್ಸ್ಟ್ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಒಂದು ಲಾಸ್ಟ್ ಗುಡ್ ಬಾಯ್. ಬಾಯ್ ಓಲ್ಡಲ್ಲಿ. ನಮ್ಮೂರು, ನಮ್ಮ ವೆದರು ಚಿನ್ನ ಚಿನ್ನ ಸ್ವರ್ಗ ಕಣ್ರಿ. ಎಲ್ಲಿ ನಮ್ಮೂರಲ್ಲಿ 30 ಡಿಗ್ರಿ ಇತ್ತು. ನಾವು ನಮ್ಮ ಮಂಡ್ಯ ಬಿದ್ದಾಗ 30 ಡಿಗ್ರಿಯಿಂದ 0 ಡಿಗ್ರಿ -1 ಡಿಗ್ರಿಗೆ ಹೋಗಿ, -1 ಡಿಗ್ರಿಯಿಂದ 42-45 ಡಿಗ್ರಿಗೆ ಹೋಗಿ ಮತ್ತೆ ನಮ್ಮೂರಿಗೆ ವಾಪಸ್ ಬಂದಿದ್ದೀವಿ. ಎಷ್ಟೇ ಊರು ಸುತ್ತಾಡಿದ್ರು, ಎಷ್ಟೇ ಕಡೆ ಸ್ವರ್ಗ ಎಲ್ಲೇ ಇದೆ ಅಂತ ಹೋದ್ರು, ನಮ್ಮೂರು ನಮ್ಮದೇ ಕಣ್ರಿ. ಅದೇನೋ ಅಂತಾರಲ್ಲ, ಮಕ್ಕಳು ಎಷ್ಟೇ ದೂರ ಹೋದರೂ ಆ ತಾಯಿನಾಡಕ್ಕೆ ಬಂದಾಗ ಸಿಗೋ ಖುಷಿನೇ ಬೇರೆ ಅಂತ. 20 ದಿನ ಆದಮೇಲೆ ಬೆಂಗಳೂರು ರಿಟರ್ನ್ ಬರ್ತಾಯಿದ್ರೆ ಆಗೋ ಖುಷಿನೇ ಬೇರೆ. ನಮ್ಮೂರು, ನಮ್ಮ ಊಟ, ನಮ್ಮ ವಾತಾವರಣ, ನಮ್ಮ ಜನ, ನಮ್ಮ ಭಾಷೆ, ಅದು ಕೊಡೋ ಮಜಾ ಕಿಕ್ಕೇ ಬೇರೆ ಅಲ್ವಾ? ಫೈನಲಿ ಎಷ್ಟೇ ದೇಶ, ಎಷ್ಟೇ ಊರು ಸುತ್ತಿದ್ರು, ಎಂಥ ಒಳ್ಳೆ ಅಮೃತ ಥರ ಇರೋ ಊಟ ಮಾಡಿದ್ರು, ಎಂಥ ಜನನ ಮೀಟ್ ಮಾಡಿದ್ರು, ಕೊನೆಗೆ ನಮ್ಮ ಊರಿಗೆ ಬಂದು ನಮ್ಮ ವಾತಾವರಣ, ನಮ್ಮ ಊರು, ನಮ್ಮ ಊಟ, ನಮ್ಮ ಜನನ ಮೀಟ್ ಮಾಡ್ತೀವಲ್ಲ, ಅಲ್ಲಿರೋ ಖುಷಿ ಇನ್ನೊಂದಿಲ್ಲ. ನಮಗಂತೂ ಯಾವಾಗ ಮನೆಗೆ ಬರ್ತೀವೋ ಅಂತ ಆಗ್ಬಿಟ್ಟಿತ್ತು. ಅಷ್ಟು ಮಿಸ್ ಮಾಡ್ಕೊತಾ ಇದ್ವಿ ಮನೇನ. ಒಟ್ಟಿನಲ್ಲಿ ಮನೆ ತಲುಪಿದ್ದೀವಿ ಸೇಫಾಗಿ, ಎಲ್ಲ ಅಡ್ವೆಂಚರಸ್ ಆದಮೇಲೆ. ಕೊನೆಯದಾಗಿ ಒಂದು ಲಾಸ್ಟ್ ಎಪಿಸೋಡಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ವಯಸ್ಸು ತುಂಬ ಚಿಕ್ಕದು. ಇವತ್ತಿರ್ತೀವಿ, ನಾಳೆ ಇರಲ್ಲ. ನನ್ನ ಕಣ್ಮುಂದನೇ ನನಗಿಂತ ಚಿಕ್ಕ ವಯಸ್ಸಿನವರು ಇಲ್ಲದೆ ಹೋಗ್ಬಿಟ್ಟಿದ್ದಾರೆ. ವಯಸ್ಸಾದವ್ರು ಅನ್ನ ಬದುಕಿದ್ದಾರೆ. ಯಾರು ಯಾವಾಗ ಇರ್ತಾರೆ, ಯಾರು ಯಾವಾಗ ಇರಲ್ಲ ಅಂತ ಗೊತ್ತಿರಲ್ಲ. ಸೊ ನಾನು ಹೇಳೋದು ಒಂದೇ, ನಿಮ್ಗೆ ಏನೇ ಕನಸಿರಲಿ, ನಿಮ್ಮ ಲೈಫಲ್ಲಿ ಏನೇ ಒಂದು ಡ್ರೀಮ್ ಇರಲಿ, ಆ ಟೈಮ್ ಸಿಕ್ಕಾಗ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ನೆಕ್ಸ್ಟ್ ಇಯರ್ ಮಾಡೋಣ, ಫಸ್ಟು ರಿಟೈರ್ ಆಗಿಬಿಡೋಣ, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಹೋದರೆ ಯಾವಾಗ ನಮ್ಮ ಲೈಫ್ ಎಂಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಆದಷ್ಟು ನಾವು ಅಂದ್ಕೊಂಡಿದ್ದನ್ನು ಅಂದ್ಕೊಂಡಾಗಲೇ ಮಾಡಬೇಕು. ನಾವೆಲ್ಲ ನಮ್ಮ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತೀವಿ, 7 to 8 hours ವರ್ಕ್ ಮಾಡ್ತೀವಿ, 9 hours ವರ್ಕ್ ಮಾಡ್ತೀವಿ. ಅಲ್ಲಿ ಅವಾರ್ಡ್ಸ್ ಕೊಡ್ತಾರೆ, ರಿವಾರ್ಡ್ಸ್ ಕೊಡ್ತಾರೆ, 1,000-2,000 ಹೈಕ್ ಕೊಡ್ತಾರೆ, 10,000. ಬಟ್ ಅದು ಯಾವುದು ಶಾಶ್ವತ ಅಲ್ಲ. ಇವತ್ತು ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು, ನಾಳೆ ದಿನ ಒಂದು ಬ್ಯಾಡ್ ರಿವ್ಯೂ ಬಂತು ಅಂದರೆ, ನೀವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಅಂದರೆ, ಇವನು ಯಾರಿಗೋರು ತೆಗೆದು ಬಿಸಾಕು ಅಂತಾರೆ. ನಾಳೆ ದಿನ ನೀನು ಹೊಗೆ ಹಾಕ್ಸ್ಕೊಂಡೆ ಅಂತ ಹೇಳಿದ್ರೆ, ಕ್ಯಾನ್ ವಿ ಹ್ಯಾವ್ ಅ ಬ್ಯಾಕಪ್ ಅಂತಾರೆ. ಅಷ್ಟೇ ಲೈಫು. ಸಕ್ಸಸ್ ಅನ್ನೋದು, ಜೀವನ ಅನ್ನೋದು, ಆಮೇಲೆ ಅಚೀವ್ಮೆಂಟ್ ಅನ್ನೋದು, ನಾವು ತಗೊಳ್ಳೋ ಅವಾರ್ಡ್ಸು, ನಾವು ತಗೊಳ್ಳೋ ಪ್ಲೇಟ್ಸು, ಕೊಡ್ತಾರಲ್ಲ ಟ್ರೋಫೀಸು, ಅದಲ್ಲ. ನೀನು ನಿನಗೋಸ್ಕರ ಎಷ್ಟು ಜೀವನ ಮಾಡಿದ್ಯಾ, ನಿನ್ನ ಲೈಫಲ್ಲಿ ನೀನು ಎಷ್ಟು ನೋಡಿದ್ಯಾ, ನೀನು ಎಷ್ಟು ಸಾರ್ಥಕತೆ ಲೈಫ್ನ ಲೀಡ್ ಮಾಡಿದ್ಯಾ ಅನ್ನೋದು ಮಾತ್ರ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ಎಪಿಸೋಡ್ನ ಎಂಡ್ ಮಾಡ್ತಾಯಿದ್ದೀನಿ, ಸೀಸನ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಎವ್ರಿಬಡಿ ಹ್ಯಾಸ್ ಲೈಕ್ಡ್ ಆಲ್ ದ ವೀಡಿಯೋಸ್, ಆಲ್ ದ ಗ್ರೇಟ್ ಕಂಟೆಂಟ್ಸ್ ದಟ್ ವಿ ಹ್ಯಾವ್ ಬ್ರಾಟ್ ಹಿಯರ್. ಇನ್ನು ಮತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.